ಸೂಪರ್ ಆಗಿದ್ದೀವಿ. ದಿನ ಬ್ಲಾಗ್ ಇವಾಗ ಶುರು ಮಾಡಿದ್ದೀನಿ. ನಾನು ನಿಮ್ಮ ಗಾನವಿ ವಿಜಯ ನಾನು ಲೈಕ್ ಮಾಡಿ ಫುಲ್ ನೋಡಿ ಸ್ಕಿಪ್ ಮಾಡಿಲ್ಲ. ಏನು ಮಮ್ಮಿ ಇದು ಹೂವ ಹಿಂಗಿಟ್ಕೊ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ದಿವಾ ಯಾಕೆ ಅಣ್ಣ ಹೆಂಗಿದ್ಯಾ ನೋಡು, ಕಿತ್ಕೊಳಕ್ ಬಂದಿರೋದು. ಅವನ ಹತ್ರ ಇದ್ರು ಫ್ರೆಂಡ್ಸ್, ಇವನ ಹತ್ರ ಕಿತ್ಕೊಳ್ಳೋದು. ಇವನ್ ಖುಷಿ ಪಡಂಗಿಲ್ಲ ಏನಾರ ಇಟ್ಕೊಂಡು, ಅದನ್ನ ಕೊಡು. ಹೋಗುವ ನೋಡಿ ಫ್ರೆಂಡ್ಸ್, ಎರಡು ಅವನೊಬ್ಬಂಗೆ ಬೇಕಂತೆ. ಬಿಡು ನಿಮ್ಮ ಬಾಯಿಗೆಲ್ಲ ಹಾಕಬಾರ್ದು. ಏ ಯಾರು ತಿಂತಿ ಅದು ಎಸ್ಬಿಟ್ರೆ ಮಮ್ಮಿ ನೀನು. ಎದುರಿಸಲ್ಲ ಅಂತಾನೆ ಅಮ್ಮ, ವಿಡಿಯೋ ಮಾಡ್ಬೇಕಾದ್ರೆ ಎದುರಿಸಲ್ಲ ಅಮ್ಮ. ಎಲ್ಲಾ ಬುದ್ಧಿ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಹೊಡೆಯಲ್ಲ, ಎದುರಿಸಲ್ಲ ಅಮ್ಮ. ಅವಾಗಲೇ ಈ ತರ ತಪ್ಪು ಕೆಲಸ ಮಾಡ್ಬೇಕು ಅನ್ನೋದು. ಹೊರಗಡೆ ಹೋದಾಗ ಹೊಡೆಯಲ್ಲ. ಅಮ್ಮ ನಿಂಗೆ ಹೊಡೆದ್ಲ? ಬೆಳಗಿಂದ ಎಷ್ಟೇಟ್ ತಿಂದೆ ನೀನು? ಎಷ್ಟೇಟು ತಿಂದೆ ನೀನು? ಅಮ್ಮನ ಹತ್ರ ಬೆಳಗಿಂದ ಎಷ್ಟು ಏಟು ತಿಂದೆ? ಎಷ್ಟು ಹೇಳು. ಎಷ್ಟೇಟು ತಿಂದೆ ಹೇಳು ಬೇಗ. ಸಿಟ್ಟುವಂತಿ ಸೈಕಲ್ ತರೋದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್. ನನ್ ಖುಷ್ಬೇಬಿಗೆ ಹುಷಾರೇ ಇಲ್ಲ, ಜ್ವರ. ನೆನ್ನೆ ನೈಟ್ ಇಂದ ಜ್ವರ ಬಂದ್ಬಿಟ್ಟಿದೆ. ನೋಡಕ್ಕೆ ಆಗ್ತಿಲ್ಲ. ಹೋಗೋದು ಸುಮ್ಮನೆ ಮಕ್ಕಳಿಗೆ ಮನ್ಕೊಳ್ಳೋದು, ಹೋಗೋದು ಮನ್ಕೊಳ್ಳೋದು, ಹೋಗೋದು ಮನ್ಕೊಳ್ಳೋದು ಮಾಡ್ತಿದ್ದೆ. ಯಾಕೆ ಮೊನ್ನೆ ಹುಷಾರಿಲ್ಲ ನನಗೆ. ಖುಷಿ ಮಾಡ್ತಾನೆ ಫ್ರೆಂಡ್ಸ್. ಮತ್ತೆ ಹುಷಾರಿಲ್ಲ ಹಿಂಗ್ ಮಾಡ್ಕೋತಾನೆ ಮುದ್ದಿನ ಚಂದ ಅಳಿಸೋದು ಅಂದ್ರೆ. ನಾಳೆ ಊರಿಗೆ ಹೋಗ್ತಿದೀವಲ್ಲ ಗೈಸ್, ಹಾಗೆ ಸ್ವಲ್ಪ ಒಡವೆ ತಗೋದಲ್ಲಂತೆ. ಆರ್ಟಿಫಿಷಿಯಲ್ ಒಡವೆ, ಅದಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೀನಿ. ಅದು ಒಡವೆ ತಾನೆ? ಏನಂತಾರೆ ಅದಕ್ಕೆ? ಡೂಪ್ಲಿಕೇಟ್ ಒಡವೆ ಅಂತಾರ ಅಥವಾ? ಸೊ ಬನ್ನಿ ಕರ್ಕೊಂಡು ಹೋಗ್ಬಿಟ್ಟು ಏನು ತಗೋತಾರೆ ಪರ್ಚೇಸ್ ಮಾಡ್ಬಿಟ್ಟು ಕರ್ಕೊಂಬರೋಣ. ಸಾಕು, ಎಷ್ಟೋ ಒಂದು. ಯಾವ್ದು ಇಷ್ಟ ಆಯ್ತು ರೀ? ನೋಡಿ ಚೂಸ್ ಮಾಡಿದ್ದಾರೆ. ನೋಡಿ ಗೈ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ. ನಮ್ಮ ನವಿ ಊರ್ಕೊಂಬಿಟ್ಟಿದ್ದಾರೆ. ಅವಳು ಕೇಳಿದೇನು ಕೊಡಿಸಿಲ್ಲ ನಾನು ಅಂತವ. ಸಾಕು ಬಂದ್ರಿ ಅಷ್ಟೇನೆ ಅಂದಿದ್ದು. ಕಿಂಡ್ಲ ನಾನು ಇನ್ನೂ ತೊಗೋಬೇಕಾಯ್ತು, ಬೇಕಾಗಿತ್ತು ಅಂತ ಬಂದರು, ಮುನ್ಸ್ಕೊಂಡ್ರು. ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ. ನಾನೇನು ಬೇಡ ಹೋಗೋ ಅಂತ ಎಸ್ಬಿಟ್ಟು ಬಂದರು ಗೈಸ್ ಅಂಗಡೀಲಿ. ಅದು ಎಲ್ಲರ ಮುಂದೆನೂ ನಾನು ಹೋಗ್ಲಿ ಪಾಪ ಅಂತ ಸಮಾಧಾನ ಮಾಡಿ ಕರ್ಕೊಂಬಂದೆ. ಸೊ ನಮ್ಮ ದಿವಾ ಇದನ್ನ ಹಿಡ್ಕೊಂಡು ಹಿಂಸೆ ಮಾಡಿ ಕೊಡಿಸು ಪಾಪ ಕೊಡಿಸು. ಇವನಿಗೆ ಒಂದು ಐಟಮ್ ಬಂತು, ಅವಳಿಗೆ ಒಂದು ಐಟಮ್ಸ್ ಕಡಿಮೆ ಆಯಿತು. ಅದಕ್ಕೆ ಅಳ್ತಾ ಇದ್ಲು. ಇಷ್ಟೋ ತನಕ ಸಮಾಧಾನ ಮಾಡಿದ್ದೀನಿ. ಇನ್ನು ಊಟ ಬೇರೆ ಮಾಡಿಲ್ಲ, ಮಡಿಲಿ ತಂದಿಟ್ಟಿದ್ದೀನಿ ಲೈಟಾಗಿ ಶೇಸ್ಟ್ ಅನ್ನ. ಆಮೇಲೆ ನಮ್ಮ ಖುಷಿ ಬೇಬಿ ಮಲಗಿದೆ, ಅದು ಹುಷಾರಿಲ್ವಲ್ಲ, ಮಲ್ಕೊಳ್ದಲ್ಲೇ ಆಡ್ತಾ ಇದ್ದೀನಿ. ಬಲ್ಲ ಮಲ್ಕೊಬೇಡ. ಸೊ ಓಕೆ ಗೈಸ್, ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಊರಿಗೆ ಹೋಗ್ಬೇಕಾರೆ. ಫೈನಲಿ ಮನೆಗೆ ಬಂದು ಫ್ರೆಂಡ್ಸ್, ನಮ್ಮ ಊರಿಗೆ ಬಂದು ನೆಲ್ಬೀರು ತಿಂತಾಯಿದ್ದೀನಿ. ಮಾಡಿರಲಿಲ್ಲ, ಹೊರ್ಗಡೆನ ತಂದಿದ್ದು. ಆ ಎಳ್ಬೀರು ಇಷ್ಟ ಆಗಲ್ಲ, ಇದಾದರೆ ಇಷ್ಟ ಆಗುತ್ತೆ. ಒಂದು ಜೀರಿಗೆ ಪೆಟ್ಟಿ ಆ ಥರದ್ದು ಏನಿಲ್ಲ. ಸಿಹಿ ಜಾಸ್ತಿ ಸಿಹಿ ಇಷ್ಟ ಆಗಲ್ಲ, ಅದಕ್ಕೆ ತಿಂತಾಯಿದ್ದೀನಿ. ನಮ್ಮ ಅಪ್ಪವರು ಹಸು ಕರು ತಂದಿದ್ದಾರೆ. ನಾನು ತೋರಿಸ್ತೀನಿ ಬನ್ನಿ ಹೇಗಿದೆ. ಎಷ್ಟು ಪುಟಾಣಿದಂತೂ ತೋರಿಸಿ ನಿಮಗೆ. ಅಲ್ಲಿದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಪುಟಾಣಿದು ಅಲ್ಲ. ತುಂಬ ಚಿಕ್ಕ ಎಲ್ಲ ಇದ್ರ ಇರುತ್ತೆ ಅಂತ. ಇಷ್ಟು ಪುಟಾಣಿದು. ಹಸನು ಚಿಕ್ಕದಂತಲ್ಲ, ಅದಕ್ಕೋಸ್ಕರ ಕರನು ಚಿಕ್ಕ. ಕುಳಸು ಇದು ಎಣ್ಣೆ ಅನ್ಸೋದಲ್ಲ. ನೋಡಿ ನೋಡಿ ಹುಂಜ ಫ್ರೆಂಡ್ಸ್, ಅವಾಗ ಎಷ್ಟು ಚಿಕ್ಕದಿತ್ತು ಅಂದ್ರೆ ಬರ್ತರಂಗನೆ ಆಟ ಸಾಮಾನು ಫ್ರೆಂಡ್ಸ್. ನೋಡಿ ಎಷ್ಟೊಂದು ಆಟ ಸಾಮಾನು ಇವನ ಹತ್ರನೇ ಇದೆ. ಹಂಗಾದ್ರೂ ಇವನು ಬೇರೆಯವ್ರದ್ ಮನೆಗೆ ಹೋದಾಗ ಎಲ್ಲ ಎಸ್ಕೊಂಬರೋದು, ನಾನೇ ಕೊಟ್ಟು ಹೋಗಿದ್ದಿಲ್ಲ. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಕಿತ್ತಾಕಿಲ್ಲ,
ಈ ಕಡೆ ಎಲ್ಲ ಕಿದಾಕಿದ್ದಾರೆ ಅನ್ಸುತ್ತೆ. ಹಸಿರು ಮೆಣಸಿಕಾಯಿ ಅಲ್ಲ ರೆಡ್ಗೆಲ್ಲ ಆಗ್ಬಿಟ್ಟಿದೆ. ಬಿಟ್ರೆ ಇಲ್ಲೇ ಒಣಗೋಯ್ತು. ನಮ್ಗೆ ಒಂದು ಕವರ್ ತುಂಬ ಕೊಟ್ಟು ಚೆನ್ನಾಗಿ ಬೆಳೆದು ಕೊಟ್ಟೈತಿ ಮೆಣಸಿನ್ಕಾಯಿನ. ಸಾವಂತಿಗೆ ಹೂವು ಎಲ್ಲ ಆ ಕಡೆ ಅಂತ ಕಡೆ ಸೈಡ್ ಇದು ಮನೆ ಮುಂದೆ ಹಿಂಗೆ ಹಾಕೊಂಡು ಹೋಗ್ರಿ. ಹೆಣ್ಕೋಳಿ ಅಲ್ಲೇ ಸಣ್ಣಗಿರುತ್ತೆ. ಕೋಳಿ ಮೊಟ್ಟೆ ನೋಡು, ನಾಟಿ ಕೋಳಿ ಮೊಟ್ಟೆ ಥರ. ಇವಾಗ ಇಕ್ಕ ಇರುತ್ತೆ ಹಂಗಾರೆ. ನಾಟಿ ಕೋಳಿ ಮೊಟ್ಟೆ ಇನ್ನು ತಿಂತಾ ಇರ್ಬೋದು ನಾವಂತೂ. ದಿವಾ ಗೊಬ್ಬುದಲ್ಲ ಹುಂಜೋದು ಎಲ್ಲೈತೆ? ಅಲ್ಲಿ ಅಲ್ಲಿ ಗಿಡದ ಹತ್ರ ಅಲ್ಲೈತೆ, ಕಾಣಿಸ್ತಿಲ್ಲ. ಇಲ್ಲಿ ಝೂಮ್ ಮಾಡಿದ್ರೆ ಸಿಗುತ್ತೆ. ಹೋಗ್ತಿರೋದು ಆಗುತ್ತೆ ನಿಮ್ಮ ಮನೆಯವ್ರು ಎಲ್ಲರಿಗೂ. ಯಾರ ಮನೆದು? ಕೊಡಿ. ಏನ್ ಮಾಡ್ತಾನೆ? ಏನ್ ಮಾಡ್ತೀಯಾ? ಹೊಡ್ಬಿಟ್ಟು ತಿನ್ನಾಗ ಹೋಗೋದನು ಬೇಡ ಮನೆ. ರೋಸ್ ನೋಡು ಮೇಲ್ಗಡೆ ಇಟ್ಕಲ್ಲ ಅಂತ ಬಿಟ್ಟವ್ರಂಗೆ ಎಲ್ಲ ಎಡ್ಕೋತೀವಿ ನಾವು ಮುಂಗೆ ನಮ್ಮ ಇಡದ ಇದು ತಾನೇ. ಅದು ಅದೇನು ಗಿಡ? ಬೆಟ್ಟದವ್ರೆ ಅದು ದಾಸವಾಳ. ಚೆನ್ನಾಗಿ ಬಿಡುತ್ತೆ. ಇದರಲ್ಲಿ ಪಿಂಕ್ ಕಲರು ಒಂಥರ ಚೆನ್ನಾಗಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿ ಬೆಳೆದಿದ್ದು ಗೊತ್ತಾ ಪುದೀನ. ಎಲ್ಲ ಹಾಳಾಗೈತಲ್ಲಿ. ಅದು ದಾಸವಾಳ. ಅವನಿಗೂ ಕೊಡು ತಿನ್ಸು. ಬರ್ಬೇಕಾರಂತೂ ಗಾಯಸಿ ಇವನು ಆಮೆಂಟ್ ಫುಲ್. ಎಷ್ಟು ನಮಗಾಗುತ್ತೆ ತಗೊಂಡೋಗಕ್ಕೆ. ಎಷ್ಟೊಂದು ಮಟ್ಟಕ್ಕೆ ನಿನ್ನ ಮಗ ಇಲ್ಲೇ ಖಾಲಿ ಮಾಡ್ತಾನೆ. ಅವನು 7 ಆಗೈತೆ ಖಾಲಿ. ಹೇಳ್ತೀನಿ ಕೆಮ್ಮಿವಂತೆ. ಹೇಳ್ತೀನಲ್ಲ ಹಸು ನೋಡ್ಬೇಕು ನಂಗೆ ಫಸ್ಟ್ ಏನು ಅಂತ. ಕಟಾಕ್ಬಿಟ್ಟು ಬಂದವ್ರು ಅನ್ಸುತ್ತೆ. ಆಡು ಅಲ್ಲೇ ಇತ್ತು. ಹಸು ತಂದಾಗ ಇರ್ಲಿಲ್ಲ ಫ್ರೆಂಡ್ಸ್. ನಾನು ಇವಾಗ ಹಾಕಿರೋದು ಚುಕ್ಕು ಶೆಡ್ ಹಂಗೆ ಇತ್ತು. ನಮ್ಮ ಅಪ್ಪ ನಾ ಅಂತ ಬಂದಿರೆ ನಾವು ಬಂದಾಗ ಒಂದು ಮನೇಲಿ ಏನಂದ್ರೆ ಏನೂ ಇರಲಿಲ್ಲ ಇಲ್ಲಿ. ಅಂದರೆ ಈ ಥರ ಮಾಡ್ಕೊಂಡಿರಲಿಲ್ಲ. ಹಸು ಕರು ಆಗಲಿ ಮೇಕೆ ಕೋಳಿ ಅದೇನು ಇರಲಿಲ್ಲ. ಲಾಕ್ಡೌನ್ ಟೈಮಲ್ಲಿ ಬಂದಿಷ್ಟೆಲ್ಲ ಮಾಡ್ಕೊಂಡಿರೋದು ಎಷ್ಟು ಖುಷಿ ಆಗುತ್ತಲ್ಲ. ಮತ್ತು ಮನೆಗೆ ಈ ಥರ ತಂದ್ಕೊಳ್ಳೋದು ಎಷ್ಟು ಕಷ್ಟಪಟ್ಟು ಒಂದೊಂದೇ ಮಾಡ್ಕೊಳ್ಳೋದು. ಎಲ್ಲ ಜನ ಅಂದರೆ ದುಡ್ಡು ಇರುತ್ತೆ ಆ ಥರ ಹಂಗೆ ಹಂಗೆ ಆಸ್ತಿ ಐತೆ ಹಂಗೆ ಅಂತಾರೆ ಅನ್ಕೋತಾರೆ. ಕಷ್ಟಪಟ್ಟು ದುಡ್ದು ತಂದಿರೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಆ ಥರ. ನಂಗಂತೂ ತುಂಬ ಖುಷಿ ಆಗೈತೆ ಎಲ್ಲ ತಂದಿರೋದು. ಇನ್ನೊಂದು ಗೊತ್ತ ಎಲ್ಲೂ ಹೋಗಂಗಿಲ್ಲ. ಯಾರಾದ್ರೂ ಒಬ್ರು ಮನೇಲಿ ಇರಲೇಬೇಕು. ಹೋಗಿಲ್ಲ ಅನ್ನೋಕ್ಕಿಂತ ನಮ್ಮ ಜೀವನ ನಾವು ನೋಡ್ಕೋಬೇಕಲ್ವ ಅಂತ. ಅಲ್ಲಿ ಹೋಗೋಕ್ಕಿಂತ ಮೊದಲು ನಾವು ಚೆನ್ನಾಗಿದ್ರೆ ತಾನೇ ಹೋಗೋಕ್ಕಾಗೋದು. ನಂಗಂತೂ ಹೊಸಿ ಖುಷಿ ಆಯ್ತಲ್ಲ. ಹೊಸ ಕರು ಬಂದಿರೋಕ್ಕೆ. ಕೋಳಿ ಬಂದಾಗಲೇ ತುಂಬ ಖುಷಿಯಾಗಿದೆ. ಆಡು ಬಂದಾಗ ಕೋಳಿ ಬಂದಾಗ ಕರು ಹಸು ಬಂದೈತಾನೆ ನೋಡಿ ಗೈಸ್. ಮೊನ್ನೆ ತಗೊಳ್ಳಲ್ಲ ತಾಳಿ ಸರ ಡಿಸೈನು. ಇದನ್ನು ತಗೊಂಬಿಟ್ಟು ಇಟ್ಕೊಂಬಿಟ್ಟು ತೋರಿಸ್ತಾ ಇದ್ಲು ಮದು ಚೆನ್ನಾಗಿದೆಯಾ ಅಂತ. ಸರಿ ತಗೊಳ್ಳೆ, ಸುಮ್ಮನೆ ಬಿಟ್ರೆ ಅದು ಇದು ನೋಡ್ತಿರ್ತಾಳ ಅಂತ ಹೇಳಿದೆ. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ಅವ್ರ ಅಮ್ಮ ಏನಾರು ಚೆನ್ನಾಗಿಲ್ಲ ಅಂದರೆ ನನ್ನ ಮೇಲೆ ಹಾಕೋಕ್ಕೆ ನೀನಲ್ವ ಮುದ್ದು ಇದನ್ನು ಓಕೆ ಮಾಡಿದ್ದು. ಇಲ್ಲ ಫ್ರೆಂಡ್ಸ್, ನನಗೂ ಇಷ್ಟ ಇಲ್ಲ ಇದು ಅಂದರೆ ಈ ಥರನೇ ಕರಿಮಣಿ ಫುಲ್ ಇರಬೇಕಾಯ್ತು ಅಂತ ಅನ್ಸಿತ್ತು ನನಗೆ. ಅಲ್ಲಿ ಬೇರೆ ಇತ್ತು ಕರಿಮಣಿ ಇತ್ತು. ಅದರಿಂದ ಮುದ್ದು ಖುಷಿ ಆಟ ಮಾಡ್ತಾ ಇಲ್ಲ. ಇವಾಗ ಎಲ್ಲರ ಹತ್ರನೂ ಹೋಗುತ್ತೆ, ಸುಮ್ಮನೆ ಇರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಊರಲ್ಲಿದ್ದಾಗ ಯಾರ್ದೋ ಮನೆ ಹತ್ರ ಹೋಗಿದ್ದಾಗ ಅಂದರೆ ನಮ್ಮ ರಿಲೇಷನ್ ಅವ್ರ ಮನೆ ಹತ್ರಕ್ಕೆ ಹೋಗಿ ಹತ್ತಿದ್ದು. ಎಲ್ಲೋದ್ಲವ ಮೋಯ್ತಕ್ಕ? ಸ್ಕೂಲು, ಕಾಲೇಜು ಮಗನೆ, ಕಾಲೇಜ್. ಖುಷಿ ನೋಡೋದಿಲ್ಲ ಅಂತಲ್ಲ. ಅಲ್ಲಿ ಮಾತಾಡ್ತಿದ್ರ ಯಾರೋ ಬಂದ್ರು ಅಂತ ಇಲ್ಲಿಗೆ ಒಳಗಡೆ ಬಂದಿದ್ದಾರೆ ನೋಡಿ. ಅದ್ ಹೇಳದೆ ಮಾಡ್ಕೊಟ್ಟೆ ಅಲ್ವಾ. ಅದೇನಪ್ಪ ಅಂದ್ರೆ ಅದ್ರ ಮೇಲೆ ಹತ್ಬಿಟ್ಟು ಹುಲ್ ಮೇಲೆ ಹತ್ಬಿಟ್ಟು ಆಟಾಡೋ ಫ್ರೆಂಡ್ಸ್. ಅವಾಗ ಏನಾಗ್ಬಿಡೋದು, ಎಲ್ಲರೂ ಆಗಿರುತ್ತೆ ಹತ್ಬಿಡಿ ಅಂತ ಬೈಯೋರು. ಏನ್ ಕೇಳಿದ್ರು ಬಿದ್ದೋಗುತ್ತೆ ಹುಲ್ಲು ಅಂತ. ಬಿದ್ದೋಗುತ್ತೆ ಹುಲ್ಲು ಅಂದ್ಬಿಟ್ಟು ಆವಾಗದಿಂದ ಎದುರಿಸ್ಬಿಡೋದು. ಜೋರ ಹೊಡಿ. ಇಲ್ಲಿ ಏನು ಹೊಡಿಯಕ ಹೊಸ್ಲಿಗೆ ಅದೇ
ಏನಪ್ಪ ಯಾವ ಮುಗಿ ತುಂಬದು ಯಾವುದು ಹಿಂಗೆ ಇಟ್ಕೊಂಡು ನರಸಿಂಹ ಹಿಂಗೆ ಎಳಿತಾರಲ್ಲ ಭಕ್ತ ಪಡವಾದಲ್ಲಿ ಅದ್ರಲ್ಲಿ ಹೇಳ್ದೆ ಅಡಿಕೊಂಬಿಟ್ಟು ಇವಾಗ ಹೆಚ್ಬೇಕಂತೆ ಹೆಚ್ಚೋಣ ಬನ್ನಿ ನಮ್ಮ ಜೊತೆ ನೀವು ಆಯ್ತಾ ದಿವಾ ಹಾಯ್ ಮಾಡಲಿ ಏನ್ ಗೊತ್ತಾ ಫ್ರೆಂಡ್ಸ್ ನಮ್ಮಮ್ಮ ಒಬ್ರೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾರೆ ಫಸ್ಟ್ ನಮ್ ನಿತ್ತುಗೆ ಕಾಳು ಚಿಲ್ಸ ಕೊಟ್ಟಿದ್ದಾರೆ ಹಿಂಗ ಅಂತ ಗೊತ್ತಿಲ್ಲ ಕೊಟ್ಟಿದ್ದಾರೆ ನನ್ ರೋಹಿತ್ಗೆ ಎಲ್ಲ ತುದಿಯ ಕೊಟ್ಟಿದ್ದಾರೆ ಇಬ್ರು ಮೈಕಾಡ್ ಮಾಡ್ಕೋತೀವಿ ಆಯ್ತಲ್ಲ ಇದು ಚಿಲ್ಸಕ್ಕಾಯ್ತಲ್ಲ ಅದು ತುದಿಯಕ್ಕಾಯ್ತಲ್ಲ ಅಂಕಲ್ ಆಯ್ತಲ್ಲ ಅಂತ ಮಾಡ್ತಿದ್ರೆ ನಿನ್ ಮಗ ನೋಡಿಲಿ ಚಿತ್ರಾನ್ನ ಸೌತೆಕಾಯಿ ಎಲ್ಲೋದ್ರು ಬಿಡಲ್ವಲ್ಲ ಹೇಳು ಎತ್ತಿಕ್ಕಿಲ್ಲ ಅಂತ ಚೆಲ್ತಾನೆ ಇವಾಗ ನಮ್ಮನವರು ಬ್ಲೂಟೂತ್ ತಗೊಂಡು ಫೋನ್ ನೋಡ್ಕೊಂಡು ಕುದಿತಾರೆ ನಾವು ಮಾತಾಡ್ಕೊಂಡ ನಮ್ಮ ರೀತಿಯಲ್ಲಿ ಏನೇನೋ ಕಾಮಿಡಿ ಮಾಡಿ ನೋಡಿಲಿ ಇವನೊಬ್ಬ ನೋಡಿಲಿ ಆ ಕಾಮಿಡಿ ಕೇಳಿಸ್ಕೊಂಡು ನಾವು ಹೆಚ್ಚುತ್ತಾ ಇದೀವಿ ನಮ್ಮನವರು ಬ್ಲೂಟೂತ್ ತಗೊಂಡು ಫೋನ್ ಕೂತಿದ್ದಾರೆ ನಾವು ಮಾತ್ಕೊಂಡು ಕೇಳಿಸ್ಕೊಂಡು ಆರಾಮಾಗಿ ಆ ಬಟ್ಲೆಲ್ಲ ತಿಂದ್ರೆ ಆಗ್ತಿದ್ದು ತಾನೆ ನೀನು ಖುಷಿಗೆ ತಿನ್ಸವ ಮಗನೆ ಖುಷಿಗೆ ತಿನ್ಸ್ತೀಯಾ ನೋಡಿ ಫ್ರೆಂಡ್ಸ್ ಕುಂಬಳಕಾಯಿ ಹೆಚ್ಚಾಯ್ತು ನನ್ನ ತಮ್ಮ ಅರ್ಧಕ್ಕೆ ಕೊಟ್ಟಿದ್ದಾನೆ ಕೈ ಹೊಡ್ತಾ ಬರುತ್ತೆ ತಗೊಳ್ಳೆ ನೀನು ಹೆಚ್ಚು ಅಂತ ಅಂದ್ಬಿಟ್ಟು ಬೆಲ್ಲನ ಅದ್ರಲ್ಲಿ ಹೆಚ್ಚಿದ್ರೆ ನಿಜವಾಗ್ಲೂ ಕೈ ಹೊಡ್ತಾ ಬರುತ್ತೆ ಫ್ರೆಂಡ್ಸ್ ಇಷ್ಟೋ ಗಂಟೆ ಅದು ಹೆಂಗ್ ತುರಿದ್ನೋ ಅನ್ಸಿತ್ತು ನನ್ಗೇನೆ ಅದ್ರಲ್ಲಿ ಇವಾಗ ನಾನು ಚಾಕಲಿ ಹೆಂಗೆ ಹೇಳ್ತಾ ಇದೀನಿ ಫ್ರೆಂಡ್ಸ್ ಇದು ಬೆಲ್ಲ ಚೆಚ್ಚಿದ್ರು ಆಗುತ್ತೆ ಅಂದ್ರೆ ನಮ್ಮ ಬೆಳ ಚೆಚ್ಚೋದ್ ಬೇಡ ಈ ತರ ಎರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಮ್ ನಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪ ಬರ್ಬೇಕು ಇವಾಗ ಐತೆ ನಮ್ ನಿತ್ತುಗೆ ನೋಡಿ ಫ್ರೆಂಡ್ಸ್ ಸಾಂಗು ಏನಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಅವರೆಕಾಯಿ ಇನ್ನೂ ಬಿಡಿಸ್ತಾನೆ ಅವನೇ ಫೋನ್ ನೋಡ್ಕೊಂಡು ಇವಾಗ ಬಂದ್ರೆ ಸರಿಯಾಗಿ ಮುಗಿಸ್ಕೊತಾನೆ ನಮ್ಮ ಅಪ್ಪ ಬಂದ್ರೆ ಹಿಂಗ್ ಮಾಡೋದಕ್ಕೇನೆ ಫಸ್ಟ್ ಮಾಡೋ ಕೆಲಸ ಮಾಡ್ಬಿಟ್ಟು ಆಮೇಲೆ ಫೋನ್ ಇಟ್ಕೊಂಡ್ ತಿಳ್ಕೊಳ್ಳಿ ಅಂತ ಬೇಕು ಹಬ್ಬ ಮತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇದೆಲ್ಲ ಏನಕ್ಕೆ ಅಂತ ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಅನ್ಸುತ್ತೆ ಆ ವಿಡಿಯೋದಲ್ಲಿ ಹೇಳ್ತೀನಿ ಅನ್ಸುತ್ತೆ ಮತ್ತೆ ನಿಮ್ಗೆ ಮುಂದಿನ ವ್ಲಾಗ್ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೈ ಬೈ ಲವ್ ಯು ಟೇಕ್ ಕೇರ್